ಅಂಡೆಂಡೆಗಟ್ಲೆ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಬರುವಂಥ ಭಕ್ತಾದಿಗಳು ಬಿಸ್ತರಲ್ಲಿ ಬಂದಿರ್ತಾರೆ ಅಂದ್ಬಿಟ್ಟು ತಣ್ಣಗೆ ಮಜ್ಜಿಗೆ ಕೊಡ್ತಿರುವ ನನ್ನ ಅಣ್ಣ ತಮ್ಮರಿಗೆ ಧನ್ಯವಾದ ಇಷ್ಟಪಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿ ನೋಡ್ಕೊಡ್ಕೊಂಡು ಕೊನೆವರೆಗೂ ನೋಡ್ಕೊಂಬನ್ರಿ. ಹಲೋ ಗೈಸ್, ಸೋಮವಾರದ ಬ್ಲಾಗ್ ಇದಾಗಿರುತ್ತೆ. ಸೊ ವೀಡಿಯೋನ ಸ್ಕಿಪ್ ಮಾಡಿ ನೋಡ್ಕೊಂಬನ್ನಿ. ಮಂಚಮ್ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಇಲ್ಲಿಂದ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ದೌರ್ನಳ್ಳಿ ಜಾತ್ರೆಗೆ ಹೋಗೋಣ. ನಮ್ಮ ಶಿಷ್ಯನ ಇಬ್ಬರು ಇದ್ದಾವೆ. ಶಿಷ್ಯ ಹೇಳು, ಬನ್ನೇನು ಬೇಗ ನಾನು ಮೀಟ್ ಮಾಡಮ್ಮ. ಬಾಯ್. ಇಂತು ನಮ್ಮ ಶಿಷ್ಯನ ರೆಡಿ ಆಗ್ತಾರಪ್ಪ, ಬರ್ತೀನಿ ಅಂದ್ಬಿಟ್ಟು ನಾನು ಹೊರಟೆ ಕಣ್ರಿ ನಮ್ಮ ಪೈಂಟ್ರ್ ಕರ್ಕೊಂಡು. ಸೊ ನೋಡ್ತಾ ಇದ್ದಾರೆ ವೀಕ್ಷಕರೇ, ಉರಿಯೋ ಬಿಸಿಲಲ್ಲಿ ಪಾಪ ಏನು ನಡ್ಕೊಂಡು ಹೋಗ್ತಿದ್ದಾರೆ. ಪಾದಗಳೆಲ್ಲ ಸುಡ್ತಾ ಇದ್ದಾವೆ, ನಮಗೆ ಕಾವು. ಸೊ ಈ ಊರಿಗೆ ಬಸ್ಸು ಸೌಲಭ್ಯ ಅಂತೂ ಇಲ್ಲವೇ ಇಲ್ಲ. ಸೊ ಗಮನಿಸ್ತಾ ಇದ್ದೀರಾ, ಊರಿಗೆ ಅಂತೂ ಇಂತೂ ಎಂಟ್ರಿ ಕೊಟ್ವಿ ಕಣ್ರಿ. ಸುಡೋ ಬಿಸಿಲಲ್ಲಿ ಪಾಪ ನಡ್ಕೊಂಡು ಹೋಗ್ತಾಯಿದ್ದಾರೆ. ಮಂಚಮ್ ತಾಯಿ ಅವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ನಮ್ಮ ಪೈಂಟ್ರ್ ಕರ್ಕೊಂಡು ನಾವು ಹೊರಟೆ. ಸೊ ಗಮನಿಸ್ತಾ ಇದ್ದಾರೆ ವೀಕ್ಷಕರೇ, ಹೆವಿ ಬಿಸಿಲಿದೆ. ಸೊ ಸರಿ ಅಂದ್ಬಿಟ್ಟು ಬೈಕ್ ನಳ್ಳೆಲ್ಲ ಹಾಕ್ಬಿಟ್ಟು ನಾನು ಹೊರಟಿದ್ದೆ. ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ಟೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಮನಿಸ್ತಾ ಇರ್ಬೋದು. ಸೊ ಪೊಲೀಸ್ ಬ್ಯಾರಿಕೇಡ್ ಬೇರೆ ಆಗಿದ್ದಾರೆ. ಸೊ ಬೈಕ್ಗಳೆಲ್ಲ ಈ ಕಡೆ ಹಾಕಬೇಕಿತ್ತು. ಸರಿ ಅಂದ್ಬಿಟ್ಟು ಸ್ವಲ್ಪ ಕಾವಲು ಸರಿಯಾಗೈತೆ. ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ, ಹಲವಾರು ಕಡೆ ಜಾತ್ರೆಗಳ ಮೇಲೆ ಇವೆಲ್ಲ ಇಲ್ಲದ್ರೆ ಕಳೆ ಕಣ್ರಿ, ಈಗ ಇಲ್ಲ ಅಂದರೆ ಜಾತ್ರೆ ಅನಿಸಲ್ಲ. ಸೊ ನಾನು ಅಂತೂ ಇಂತೂ ಒಂದು ವೀಡಿಯೋ ಕ್ಲಿಪ್ ತಗೊಂಡು ಹೊರಟೆ. ಆಲ್ಮೋಸ್ಟ್ ಆಗಲೇ ಊಟ ರೆಡಿಯಾಗಿತ್ತು, ಏನು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಊಟಕ್ಕೆ. ಸೊ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಹೊರಟೆ. ಸೊ ವೀಕ್ಷಕರೇ ಗಮನಿಸ್ತಾ ಇದ್ದೀರಾ ನೀವು, ಸೊ ಸುತ್ತ ಪೆಂಡಲ್ ಹಾಕಿದ್ದಾರೆ. ಪಾಪ ಒಳಗಡೆ ಕುಂತಿದ್ದಾರೆ, ನೆಳ್ಳಲ್ಲಿ ಕುಂತಿದ್ದಾರೆ ಅನ್ಕೊಳ್ಕೊಬೇಡಿ. ಪಾಪ ಕಾವು ಅಷ್ಟು ಕಾವು ಹೊಡಿತೈತೆ ಕಣ್ರಿ. ಇಲ್ಲಿ ನೋಡ್ತಾ ಇರ್ಬೋದು, ರಾತ್ರಿ ನಡೆದಿರುವಂಥ ಹೋಮ ಕೊಂಡಗಳಾಗಿರ್ಬೋದು. ಸೊ ಎಲ್ಲ ನಡೆದಿರುವಂಥ ಜಾಗ. ಸೊ ಅಂತೂ ಇಂತೂ ಚಾಮುಂಡಮ್ಮ ತಾಯಿ ನೋಡೋ ಭಾಗ್ಯ ನನಗೆ ಸಿಕ್ತು. ಸೊ ದೂರದಿಂದನೇ ತೋರಿಸ್ತಾ ಇದ್ದೀನಿ. ಸೊ ಝೂಮ್ ಮಾಡಿ. ಸೊ ಚಾಮುಂಡಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಇಲ್ಲಿಂದ ಬೇಡ್ಕೊಳ್ತೀನಿ. ಸರಿ ನಾನು ಒಂದು ನಮಸ್ಕಾರ ಮಾಡ್ಬಿಡಮ್ಮ ಅಂದ್ಬಿಟ್ಟು ಹೋದೆ. ಎಲ್ಲೋದ್ರೂ ಜನಗಳು ಏನು ಸೆಲ್ಫಿ ಫಸ್ಟು ಮುಂದಕ್ಕೆ ಹೋಗಿ ದೇವ್ರ ಹತ್ರ ತಗೊಳ್ತಾರೆ. ದೂರ ನಿಂತು ತಗೊಂಡ್ರೆ ಆಗಲ್ಲ ಅನಿಸುತ್ತಾ, ಜಾಗ ನೋಡೋರ್ಗೂ ಕೂಡ ಕಷ್ಟ, ಸ್ವಲ್ಪ ಸೈಡ್ ಕೊಡಿ ಅಂತ ಹೇಳಿದೆ. ಸೊ ಅಲ್ಲಿಂದ ನಾನು ಒಂದು ಫೋಟೋ ತೆಗಿಸ್ಕೊಂಡೆ, ನಮಸ್ಕಾರ ಮಾಡಿಬಿಟ್ಟು ಮನಸಾರ ಬೇಡ್ಕೊಂಡು ಎಲ್ಲ ಬಂದಿರೋ ಭಕ್ತಾದಿಗಳಿಗೆ ಒಳ್ಳೇದು ಮಾಡುವ ತಾಯಿ ಚಾಮುಂಡವ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.